ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬಾನೇ ಬಿಗ್ ಅಪ್ಡೇಟ್ ಗಳಿದೆ. ಅಂದ್ರೆ ಸೆತ್ ರೋಲಿನ್ಸ್ ಅವರ ಬಗ್ಗೆ ಅಪ್ಡೇಟ್ ಇದೆ, ಜಾನ್ ಸಿನಾ ಅವರ ಬಗ್ಗೆ ಅಪ್ಡೇಟ್ ಇದೆ, ಅಂಡ್ ನಾಳೆಯ ಮಂಡೇ ನೈಟ್ ರೋ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮ್ಮ ಜಾನ್ ಸಿನಾ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ನಮ್ಮ ಜಾನ್ ಸಿನಾ ಅವರು ನಮಗೆ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಅದಾದ್ಮೇಲೆ ಅವರು ತನ್ನ ಚಾಂಪಿಯನ್ಶಿಪ್ ನ ಸಮ್ಮರ್ ಸ್ಲಾಮ್ ಅಲ್ಲಿ ಕೋಡಿ ರೋಡ್ಸ್ ಅವರ ವಿರುದ್ಧ ಡಿಫೆಂಡ್ ಮಾಡ್ತಾ ಇದ್ದಾರೆ. ಅಂಡ್ ನಿಮಗೆ ಗೊತ್ತಿರಬಹುದು, ಜಾನ್ ಸಿನಾ ಅವರ ಫೇರ್ವೆಲ್ ಟೂರ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಮಿಡ್ ಡಿಸೆಂಬರ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಅಫಿಷಿಯಲ್ ಆಗಿ ಡಬ್ಲ್ಯೂ ಕಂಪನಿಯಿಂದ ರಿಟೈರ್ಡ್ ಆಗ್ತಾ ಇದ್ದಾರೆ. ಮಿಡ್ ಡಿಸೆಂಬರ್ ಅಂತ ಬಂದ್ರೆ ಅಲ್ಲಿ ನಮಗೆ ಒಂದು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಅದು ಕೂಡ ನಮ್ಮ ಜಾನ್ ಸಿನಾ ಅವರ ಹೋಮ್ ಟೌನ್ ಅಲ್ಲೇ. ಅಂಡ್ ಅಲ್ಲೇ ನಮ್ಮ ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ಅಂತ ಪ್ರೆಡಿಕ್ಷನ್ಸ್ ಗಳನ್ನ ಮಾಡಲಾಗ್ತಾ ಇದೆ. ಗೊತ್ತಿಲ್ಲ, ಇನ್ನು ಯಾವ ವಿಚಾರನೂ ಕೂಡ ಕನ್ಫರ್ಮ್ ಆಗಿಲ್ಲ. ಯಾಕಂದ್ರೆ ಮಿಡ್ ಡಿಸೆಂಬರ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ರಿಟೈರ್ಡ್ ಆಗ್ತಾರೆ. ಅಂಡ್ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅದು ಕೂಡ ಜಾನ್ ಸಿನಾ ಅವರ ಹೋಮ್ ಗ್ರೌಂಡ್ ಅಲ್ಲೇ. ಅಂದ್ರೆ ಪ್ರಾಬಬ್ಲಿ ಡಬ್ಲ್ಯೂ ಅವರು ಅಲ್ಲೇ ನಮ್ಮ ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ನು ಕೂಡ ಮಾಡಿಸಬಹುದು. ಅಂಡ್ ನಮ್ಮ ಗೋಲ್ಡ್ಬರ್ಗ್ ಅವರ ರಿಟೈರ್ಮೆಂಟ್ ಮ್ಯಾಚ್ ನಮಗೆ ಯಾವ ರೀತಿ ನೋಡೋದಕ್ಕೆ ಸಿಕ್ತೋ ಅದೇ ರೀತಿ ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಮ್ಯಾಚ್ ಕೂಡ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಬರೀ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಮಾತ್ರ ನೋಡೋದಕ್ಕೆ ಸಿಗೋದಿಲ್ಲ, ಬದಲಿಗೆ ಗೋಲ್ಡ್ಬರ್ಗ್ ಅವ್ರನ್ನ ಯಾರು ರಿಟೈರ್ಡ್ ಮಾಡಿದ್ರೋ ಅದೇ ವ್ಯಕ್ತಿ ನಮ್ಮ ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ಅಲ್ಲಿ ಜಾನ್ ಸಿನಾ ಅವ್ರನ್ನು ಕೂಡ ರಿಟೈರ್ ಮಾಡೋ ಚಾನ್ಸಸ್ ಗಳಿದೆ. ಯಾಕಂದ್ರೆ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಪ್ಲಾನ್ಸ್ ನ ನಡೆಸ್ತಾ ಇದಾರಂತೆ ಅಂಡ್ ಕನ್ಸಿಡರ್ ಮಾಡ್ತಾ ಇದಾರಂತೆ ಗಂತರ್ ಅವ್ರನ್ನ ಜಾನ್ ಸಿನಾ ಅವರ ಲಾಸ್ಟ್ ಅಪೋನೆಂಟ್ ಆಗಿ. ಸೊ ಈ ರೀತಿ ಏನಾದ್ರೂ ಆದ್ರೆ ಗಾಯ್ಸ್, ಸಿಮಿಲರ್ ಗೋಲ್ಡ್ಬರ್ಗ್ ಅವರ ಸ್ಟೋರಿ ಯಾವ ರೀತಿ ನೋಡೋದಕ್ಕೆ ಸಿಕ್ತೋ ಅದೇ ರೀತಿ ಸ್ಟೋರಿ ನಮಗೆ ಜಾನ್ ಸಿನಾ ಅವ್ರದ್ದು ಕೂಡ ನೋಡೋದಕ್ಕೆ ಸಿಗಬಹುದು. ಈ ರೀತಿ ಆಗ್ಬಾರ್ದು ಅಂತ ನಾನು ಬೇಡ್ಕೋತೀನಿ. ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲೆಲ್ಲ ನಮ್ಮ ಜಾನ್ ಸಿನಾ ಅಂತಹ ಲೆಜೆಂಡ್ ನ, ಜಾನ್ ಸಿನಾ ಅಂತಹ ಗೋಟ್ ನ ಡಬ್ಲ್ಯೂ ಅವರು ರಿಟೈರ್ಡ್ ಮಾಡಿಸಬಾರ್ದು. ಅದಕ್ಕಿಂತ ಬೇಗ ಬೇಕಾದ್ರೆ ಸರ್ವೈವರ್ ಸೀರೀಸ್ ಅಲ್ಲಿ ಅವರು ರಿಟೈರ್ಡ್ ಆಗೋಗ್ಲಿ. ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಮಾತ್ರ ಅವರ ರಿಟೈರ್ಮೆಂಟ್ ಆಗದೆ ಇರ್ಲಿ ಅಂತ ಕೇಳ್ಕೊಳ್ಳೋಣ. ಕಾದ್ ನೋಡೋಣ ಗೈಸ್, ಯಾವ ರೀತಿ ನಮ್ಮ ಜಾನ್ ಸಿನಾ ಅವರ ರಿಟೈರ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಭಯ ಆಗ್ತಾ ಇದೆ, ನಮ್ಮ ಗೋಲ್ಡ್ಬರ್ಗ್ ಆಗಿ ಕರ್ಟ್ ಆಂಗಲ್ ಅಂತಹ ರಿಟೈರ್ಮೆಂಟ್ ನ ನೋಡಿ ಜಾನ್ ಸಿನಾ ಅವರಿಗೆ ಡಬ್ಲ್ಯೂ ಅವರು ಏನ್ನ ಪ್ಲಾನ್ ಮಾಡಿದೆ ಅಂತ ನೋಡೋದಕ್ಕೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನೆನ್ನೆ ನಡೆದಂತಹ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರು ಒಂದು ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಅಂಡ್ ಅಲ್ಲಿ ಅವರ ನೀ ಅಲ್ಲಿ ಇಂಜುರಿ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಪ್ರತಿ ಬಾರಿನೂ ಕೂಡ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರಿಗೆ ನೀ ಇಂಜುರಿನೇ ಆಗ್ತಾ ಇದೆ. ಯಾಕಂದ್ರೆ ಅವರ ನೀ ಅಲ್ಲಿ ಇನ್ನೂ ಕೂಡ ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ಮತ್ತೆ ಆ ಒಂದು ಇಂಜುರಿ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ನೆನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಸೆತ್ ರಾಲಿನ್ಸ್ ಅವರ ಇಂಜುರಿ ತುಂಬಾನೇ ಸೀರಿಯಸ್ ಇಂಜುರಿ ಅಂತ. ಅಂಡ್ ಈಗ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಅದನ್ನ ಕನ್ಫರ್ಮ್ ಮಾಡಿದ್ದಾರೆ. ಎವಲ್ಯೂಷನ್ ಮುಗಿದ್ಮೇಲೆ ಪೋಸ್ಟ್ ಶೋ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಹೇಳ್ತಾರೆ, ನನಗೆ ಗೊತ್ತು ನೀವೆಲ್ಲರೂ ಕೂಡ ಸೆತ್ ರಾಲಿನ್ಸ್ ಅವರ ಬಗ್ಗೆ ಪ್ರಶ್ನೆನ ಕೇಳ್ತೀರಾ ಅಂತ. ಅಂಡ್ ಅದಕ್ಕೋಸ್ಕರ ನಾನು ಮೊದಲೇ ಅವ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸೆತ್ ರಾಲಿನ್ಸ್ ಅವರು ಇವತ್ತು ಎವಲ್ಯೂಷನ್ ಶೋಗೆ ಬಂದಿದ್ರು. ಅಫ್ಕೋರ್ಸ್ ಅವರು ತನ್ನ ವೈಫ್ ರೆಸಲ್ ಮಾಡೋದನ್ನ ನೋಡೋದಕ್ಕೆ ಬಂದೇ ಬರ್ತಾರೆ. ಅಂಡ್ ಅದೇ ರೀತಿ ಅವರು ಬಂದಿದ್ರು. ಅಂಡ್ ಅವರ ಇಂಜುರಿನ ನೋಡ್ತಾ ಇದ್ರೆ ಅಷ್ಟೊಂದೇನು ಚೆನ್ನಾಗಿ ಅನ್ನಿಸ್ತಾ ಇಲ್ಲ. ಅಂಡ್ ಸೆತ್ ರಾಲಿನ್ಸ್ ಅವರು ನಾಳೆ MRI ಸ್ಕ್ಯಾನ್ಗೂ ಕೂಡ ಹೋಗ್ತಾ ಇದ್ದಾರೆ. ಹೋಪ್ಫುಲಿ ಎಲ್ಲವೂ ಕೂಡ ಒಳ್ಳೇದೇ ಆಗ್ಲಿ ಅಂತ ಕೇಳ್ಕೋಣ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಇವತ್ತು ಎವಲ್ಯೂಷನ್ 2 ನ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರು ನಮಗೆ ನೋಡೋದಕ್ಕೆ ಸಿಕ್ಕಿದ್ರು. ಅಂಡ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಅವರು ಸ್ಟ್ರೆಚರ್ಸ್ ಗಳನ್ನ ಇಟ್ಕೊಂಡು ಬಂದಿದ್ರಂತೆ. ಅಷ್ಟೇ ಅಲ್ಲ, ಅವರು ತನ್ನ ಮಂಡಿಗೆ ನೀ ಬ್ರೇಸ್ ನು ಕೂಡ ಹಾಕೊಂಡಿದ್ರಂತೆ. ಸೊ ತುಂಬಾನೇ ಸೀರಿಯಸ್ ಕಂಡೀಷನ್ ಇಲ್ಲಿ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ನೀ ಇಂಜುರಿ ಏನಾದ್ರೂ ಸೀರಿಯಸ್ ಆದ್ರೆ 1 ವರ್ಷದ ತನಕನೂ ಕೂಡ ನಮ್ಮ ಸೆತ್ ರಾಲಿನ್ಸ್ ಅವರು ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಉಳಿಯೋ ಚಾನ್ಸಸ್ ಗಳು ಜಾಸ್ತಿ ಕಾಣಿಸ್ತಾ ಇದೆ. ಈಗ ಅವರು ನಾಳೆ MRI ಸ್ಕ್ಯಾನ್ಗೆ ಹೋಗ್ತಾ ಇದ್ದಾರೆ. ಅಂಡ್ ಅಲ್ಲಿ ನಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಈ ಇಂಜುರಿ ಎಷ್ಟು ಸೀರಿಯಸ್ ಅಲ್ಲ ಅಂತ. ಹೋಪ್ಫುಲಿ ಎಲ್ಲರೂ ಕೂಡ ಬೇಡ್ಕೋಣ. ಯಾಕಂದ್ರೆ ಈ ಒಂದು ಟೈಮಲ್ಲಿ ಸೆತ್ ರಾಲಿನ್ಸ್ ಅವರು ಇಡೀ ಕಂಪನಿನ ಲೀಡ್ ಮಾಡ್ತಾ ಇದ್ರು. ಅಂಡ್ ಈಗ ಅವರು ಕೂಡ ಹೊರಟೋಗ್ಬಿಟ್ರೆ ಕಂಪನಿನ ಲೀಡ್ ಮಾಡೋದಕ್ಕೆ ಯಾರು ಕೂಡ ಇಲ್ದಂಗಾಗುತ್ತೆ. ಸೊ ಸೆತ್ ರಾಲಿನ್ಸ್ ಅವರಿಗೆ ಸೀರಿಯಸ್ ಇಂಜುರಿ ಆಗದೆ ಇರಲಿ ಅಂತ ಕೇಳ್ಕೋಣ. ಇನ್ನ ನಿಮ್ಮ ಹತ್ರ ತುಂಬಾನೇ ಪ್ರಶ್ನೆಗಳಿರಬಹುದು. ಹೀಗಾದ್ರೆ ಮನಿ ಇನ್ ದ ಬ್ಯಾಂಕ್ ಕತೆ ಏನು, ಸೆತ್ ರಾಲಿನ್ಸ್ ಅವರ ಫ್ಯಾಕ್ಷನ್ ಕತೆ ಏನು, ರೋಮನ್ ರೈನ್ಸ್ ಅವರ ಕತೆ ಏನು ಅಂತ. ಇದ್ರ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಬಂದಿಲ್ಲ. ಬಂದಾಗ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಸ್ಪೆಕ್ಯುಲೇಷನ್ಸ್ ಗಳು ಏನ್ ಬರ್ತಾ ಇದೆ ಗೊತ್ತಾ, ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಏನಾದ್ರು ಇಂಜುರಿಯಿಂದ ದೂರ ಉಳಿದ್ರೆ ಅವರ ಈ ಒಂದು ಟೀಮ್ ನ ನಮ್ಮ ಬ್ರಾನ್ ಬ್ರೇಕರ್ ಅವರು ಲೀಡ್ ಮಾಡ್ತಾರಂತೆ. ಅದೇ ಒರಿಜಿನಲ್ ಆಗಿ ಪ್ಲಾನ್ ಇದ್ದಿದ್ದು. ಫೈನಲಿ ನಮ್ಮ ಸೆತ್ ರಾಲಿನ್ಸ್ ಅವರ ಕೈಯಿಂದ ಆ ಒಂದು ಲೀಡರ್ಶಿಪ್ ಬ್ರಾನ್ ಬ್ರೇಕರ್ ಅವರ ಕೈಗೆ ಫ್ಯೂಚರ್ ಅಲ್ಲಿ ಹೋಗುತ್ತೆ ಅಂತ. ಬಟ್ ಈಗ ಫ್ಯೂಚರ್ ಪ್ರೆಸೆಂಟ್ ಆಗಿದೆ. ಯಾಕಂದ್ರೆ ಈಗ ನಮ್ಮ ಸೆತ್ ರಾಲಿನ್ಸ್ ಅವರಿಗೆ ಇಂಜುರಿ ಆಗಿದೆ. ಅಂಡ್ ಅದಕ್ಕೋಸ್ಕರ ಸೆತ್ ರಾಲಿನ್ಸ್ ಅವರು ಇಲ್ದಿರೋ ಟೈಮಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರೇ ತನ್ನ ಟೀಮ್ ನ ಲೀಡ್ ಮಾಡಬಹುದು. ಅಂಡ್ ಈಗ ಕೆಲವೊಂದಷ್ಟು ಜನ ಪ್ರಶ್ನೆ ಕೇಳಬಹುದು, ಸೆತ್ ರಾಲಿನ್ಸ್ ಅವರ ಮನಿ ಇನ್ ದ ಬ್ಯಾಂಕ್ ಕತೆ ಏನಾಗುತ್ತೆ, ಮನಿ ಇನ್ ದ ಬ್ಯಾಂಕ್ ನ ಅವರು ರಿಲಿಂಕ್ವಿಶ್ ಮಾಡ್ತಾರಾ ಅಂತ. ನನ್ನ ಪ್ರಕಾರ ಮನಿ ಇನ್ ದ ಬ್ಯಾಂಕ್ ನ ರಿಲಿಂಕ್ವಿಶ್ ಮಾಡೋದಿಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ಮನಿ ಇನ್ ದ ಬ್ಯಾಂಕ್ ಕಾಂಟ್ರಾಕ್ಟ್ 1 ವರ್ಷದವರೆಗೆ ಇರುತ್ತೆ. ಅಂದ್ರೆ
ಮುಂದಿನ ವರ್ಷ ಮನಿ ಇನ್ ದ ಬ್ಯಾಂಕ್ ಪ್ರೀಮಿಯಂ ಲೈವ್ ಇವೆಂಟ್ ತನಕನೂ ಕೂಡ ಆ ಒಂದು ಕಾಂಟ್ರಾಕ್ಟ್ ಇರುತ್ತೆ. ಅಂಡ್ ಮುಂದಿನ ವರ್ಷ ಮನಿ ಇನ್ ದ ಬ್ಯಾಂಕ್ ಪ್ರೀಮಿಯಂ ಲೈವ್ ಇವೆಂಟ್ ಆಗಸ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇಲ್ಲಿಂದನೂ ಕೂಡ ನಾವು ಲೆಕ್ಕ ಹಾಕೊಂಡ್ರೆ 1 ವರ್ಷಕ್ಕಿಂತ ಜಾಸ್ತಿ ಇದೆ. ಯಾಕಂದ್ರೆ ಈ ವರ್ಷದ ಮನಿ ಇನ್ ದ ಬ್ಯಾಂಕ್ ಇಂದ ಮುಂದಿನ ವರ್ಷದ ಮನಿ ಇನ್ ದ ಬ್ಯಾಂಕ್ ತನಕನೂ ಕೂಡ ಟೈಮ್ ಇರೋದ್ರಿಂದ 1 ವರ್ಷ ಪೂರ್ತಿ ನಮ್ಮ ಸೆತ್ ರೋಲಿನ್ಸ್ ಅವರ ಕೈಯಲ್ಲಿ ಟೈಮ್ ಇರುತ್ತೆ. ಸೊ ಪ್ರಾಬಬ್ಲಿ ಡಬ್ಲ್ಯೂ ಅವರು ಈ ಒಂದು ಇಂಜುರಿನ ಸ್ಟೋರಿ ಲೈನ್ ಆಗಿ ಕೂಡ ಕನ್ವರ್ಟ್ ಮಾಡಬಹುದು. ಅಂದ್ರೆ ಸೆತ್ ರೋಲಿನ್ಸ್ ಅವರು ಮನಿ ಇನ್ ದ ಬ್ಯಾಂಕ್ ನ ರಿಲಿಂಕ್ವಿಶ್ ಮಾಡದೆ ಆ ಒಂದು ಬ್ರೀಫ್ ಕೇಸ್ ಜೊತೆನೆ ಮರೆ ಆಗಬಹುದು. ಅಂಡ್ ಸರ್ಪ್ರೈಸ್ ರಿಟರ್ನ್ ಆಗಿ ಆ ಒಂದು ಬ್ರೀಫ್ ಕೇಸ್ ನ ಕ್ಯಾಶ್ ಇನ್ ಮಾಡಿದ್ರೆ ನಿಜವಾಗ್ಲೂ ಅದ್ಭುತವಾಗಿರುತ್ತೆ. ಸೊ ರಿಲಿಂಕ್ವಿಶ್ ಮಾಡೋದಿಲ್ಲ ಅಂತ ಅನ್ಕೋತೀನಿ. ಸದ್ಯಕ್ಕೆ ಕಾದ್ ನೋಡೋಣ ಅವರ ಇಂಜುರಿ ಎಷ್ಟು ಸೀರಿಯಸ್ ಆಗಿರುತ್ತೆ ಅನ್ನೋದ್ರ ಮೇಲೆ ಮನಿ ಇನ್ ದ ಬ್ಯಾಂಕ್ ನ ಕಥೆನೂ ಕೂಡ ನಿಂತಿದೆ. ಇನ್ನ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ, ಹಾಗಾದ್ರೆ ರೋಮನ್ ರೈನ್ಸ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗೋದಿಲ್ವಾ ಅಂತ ನೀವೇನಾದ್ರೂ ಕೇಳಿದ್ರೆ, ಒರಿಜಿನಲ್ ಆಗಿ ನಮ್ಮ ರೋಮನ್ ರೈನ್ಸ್ ಅವರು ಆದಷ್ಟು ಬೇಗ ಬರಬೇಕು. ಯಾಕಂದ್ರೆ ಸಮ್ಮರ್ ಸ್ಲಾಮ್ ಅಲ್ಲಿ ಅವರ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೆತ್ ರೋಲಿನ್ಸ್ ಅವರು ಏನಾದ್ರೂ ಇದ್ದಿದ್ರೆ ನಮಗೆ ಸೆತ್ ರೋಲಿನ್ಸ್ ಆಗಿ ರೋಮನ್ ರೈನ್ಸ್ ಅವರು ಒಂದು ಸಿಂಗಲ್ಸ್ ಮ್ಯಾಚ್ ಅಲ್ಲಿ ಅಥವಾ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋರು. ಬಟ್ ಈಗ ಸೆತ್ ರೋಲಿನ್ಸ್ ಅವರು ಇಲ್ಲದೆ ಇರೋ ಕಾರಣ ಪ್ರಾಬಬ್ಲಿ ರೋಮನ್ ರೈನ್ಸ್ ಆಗಿ ಬ್ರಾನ್ ಬ್ರೇಕರ್ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ಮನಿ ಇನ್ ದ ಬ್ಯಾಂಕ್ ಗೆ ಸೆಟಪ್ ಮಾಡಬಹುದು. ಯಾಕಂದ್ರೆ ರಾ ಆಫ್ಟರ್ ರಸಲ್ ಮೀನಿಯಾದಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರೇ ರೋಮನ್ ರೈನ್ಸ್ ಅವರಿಗೆ ಸ್ಪಿಯರ್ ಹಾಕಿರ್ತಾರೆ. ಸೊ ಅದಕ್ಕೋಸ್ಕರ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ಸೆಟ್ ಮಾಡಬಹುದು. ಅಂಡ್ ಇದು ತುಂಬಾ ಜನರ ಡ್ರೀಮ್ ಮ್ಯಾಚ್ ಕೂಡ ಹೌದು. ಬಟ್ ಈ ಒಂದು ಮ್ಯಾಚ್ ಇಷ್ಟು ಬೇಗ ಆದ್ರೆ ಈ ಒಂದು ಮ್ಯಾಚ್ ನ ಸ್ಟೋರಿ ಅಷ್ಟೊಂದೇನು ಹೈಪ್ ಇರೋದಿಲ್ಲ. ಸೊ ಗೊತ್ತಿಲ್ಲ ಏನ್ ಮಾಡುತ್ತೆ ಅಂತ. ಅಥವಾ ನಮಗೆ ಬ್ರಾನ್ ಬ್ರೇಕರ್ ಅಂಡ್ ಬ್ರಾನ್ಸನ್ ರೀಡ್ ವರ್ಸಸ್ ರೋಮನ್ ರೈನ್ಸ್ ಆಗಿ ಸಿಎಂ ಪಂಕ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ಕನ್ಫರ್ಮ್ ಮಾಡಬಹುದು ಸಮ್ಮರ್ ಸ್ಲಾಮ್ ಗೆ. ಇನ್ನೂ ಯಾವುದೇ ರೀತಿಯ ಅಪ್ಡೇಟ್ ಗಳು ನಮಗೆ ಇದರ ರಿಲೇಟೆಡ್ ಆಗಿ ನೋಡೋದಕ್ಕೆ ಸಿಕ್ಕಿಲ್ಲ. ಅಂಡ್ ಪ್ರಾಬಬ್ಲಿ ನಾಳೆ ಮಂಡೇ ನೈಟ್ ರಾ ಇಂದಾನೆ ಈ ಒಂದು ಸ್ಟೋರಿ ಪ್ರಾರಂಭ ಆಗುತ್ತೆ ಅನ್ಕೋತೀನಿ. ಯಾಕಂದ್ರೆ ನಾಳೆ ಮಂಡೇ ನೈಟ್ ರಾಗೆ ಡಬ್ಲ್ಯೂ ಅವರು ಒಂದು ಗಾಂಟ್ಲೆಂಟ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಅದು ಕೂಡ ನಂಬರ್ 1 ಕಂಟೆಂಡರ್ಶಿಪ್ ಗೆ ಗಂತರ್ ಅವರ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಸಿಎಂ ಪಂಕ್, ಬ್ರಾನ್ ಬ್ರೇಕರ್, ಜೇ ವುಸೋ, ಪೆಂಟಾ ಹಾಗೆ LA ನೈಟ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವರು ಗಂತರ್ ಅವ್ರನ್ನ ಫೇಸ್ ಮಾಡ್ತಾರೆ ಸಮ್ಮರ್ ಸ್ಲಾಮ್ ಅಲ್ಲಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ. ಸೊ ಪ್ರಾಬಬ್ಲಿ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ರೋಮನ್ ರೈನ್ಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ ಇಲ್ಲಿಂದ ಯಾವಾಗ ಬೇಕಾದ್ರೂ ಕೂಡ ರೋಮನ್ ರೈನ್ಸ್ ಅವರು ಬರುವಂತಹ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಯಾವಾಗ ಬೇಕಾದ್ರೂ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಯಾರಿಗೆ ಗೊತ್ತು, ನಮ್ಮ ಬ್ರಾನ್ ಬ್ರೇಕರ್ ಅವರು ಬ್ರಾನ್ಸನ್ ರೀಡ್ ಅವರ ಹೆಲ್ಪ್ ಇಂದ ಈ ಒಂದು ಮ್ಯಾಚ್ ನ ಗೆಲ್ಲೋದಕ್ಕೆ ಹೋದಾಗ ನಮ್ಮ ರೋಮನ್ ರೈನ್ಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಈ ಒಂದು ಗಾಂಟ್ಲೆಂಟ್ ಮ್ಯಾಚ್ ನ ನೋಡ್ತಾ ಇದ್ರೆ, ಈ ಒಂದು ಗಾಂಟ್ಲೆಂಟ್ ಮ್ಯಾಚ್ ನ ಡಬ್ಲ್ಯೂ ಅವರು ಸಿಎಂ ಪಂಕ್ ಅವರ ಕೈಯಲ್ಲಿ ಗೆಲ್ಲಿಸಿ ಸಿಎಂ ಪಂಕ್ ಹಾಗೆ ಗಂತರ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಈ ಕಡೆ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಕೂಡ ಬುಕ್ ಮಾಡಬಹುದು ಸಮ್ಮರ್ ಸ್ಲಾಮ್ ಗೆ. ಅಥವಾ ಅವರಿಗೆ ಟ್ಯಾಗ್ ಟೀಮ್ ನ ಅಗತ್ಯಕತೆ ಇದ್ರೆ ನಮ್ಮ ಜೇ ವುಸೋ ಅವರು ಕೂಡ ರೋಮನ್ ರೈನ್ಸ್ ಅವರ ಜೊತೆ ಸೇರ್ಕೋಬಹುದು. ಏನೇ ಆಗ್ಲಿ ಗೈಸ್, ಸದ್ಯಕ್ಕೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನಾಳೆ ಮಂಡೇ ನೈಟ್ ರಾ ಅಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ಕೋತೀನಿ. ಈ ಒಂದು ಗಾಂಟ್ಲೆಂಟ್ ಮ್ಯಾಚ್ ಮೇಲ್ಗಡೆ ಎಲ್ಲರ ನಿಗಾ ಇರುತ್ತೆ. ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅನ್ನೋದ್ರ ಮೇಲೆ ರೋಮನ್ ರೈನ್ಸ್ ಹಾಗೆ ಸಮ್ಮರ್ ಸ್ಲಾಮ್ ನ ರಿಲೇಷನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಕಾದ್ ನೋಡೋಣ ಗೈಸ್. ಯಾರು ಕೂಡ ಮಿಸ್ ಮಾಡ್ಕೊಬಿಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ವಿಡಿಯೋ ಆದಷ್ಟು ಬೇಗ ಅಪ್ಲೋಡ್ ಆಗುತ್ತೆ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.